ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಟೈಲ್ಸ್ ಯಾವ ತರ ಹಾಕಿದ್ರೆ ಲೈಫ್ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಇದು ಫ್ರಂಟ್ ವಾಲ್ ಟೈಲ್ಸ್. ಇದು 1/1.5 ಅಂದ್ರೆ 1.5. ಇದು ಈಗ ಆಗ್ತಾ ಇದಾರಲ್ಲ ನಮ್ಮ ಮನೆಯವರು, ಕೆನೆ ಬಳಿತಾ ಇದಾರಲ್ಲ ಗೋಡೆಗೆ. ಇದು ಈ ತರ ಕರ್ಣಿಲಿ ಈ ತರ ಹಾಕಿದ್ರೆ ಯಾವ ತರ ಅಂದ್ರೆ ಫುಲ್ ಈ ಗೋಡೆ ಯಾವ ತರ ಹಳ್ಳ ಇರುತ್ತೆ ನೋಡಿ, ಸರಿಯಾಗಿ ಮಾಡಿರೋದಿಲ್ಲ, ಹಳ್ಳ ಇದ್ದೇ ಇರ್ತದೆ. ಇದು ಫಸ್ಟ್ ಈ ತರ ಗೋಡೆಗೆನೆ ಫಸ್ಟ್ ನಾವು ಕೆನೆನ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ತರ ಇದು ಟೈಲ್ಸ್ ಗಳಿಗೆನೆ ನಾವು ಈ ತರ ಅದ್ರಲ್ಲೇ ಕರ್ಣಿಲಿ ನೀಟಾಗಿ ಫ್ಲಾಟ್ ಆಗಿ ಹಾಕೊಬೇಕು. ಫ್ಲಾಟ್ ಆಗಿ ಎಳ್ಕೊಂಡು ನೀಟಾಗಿ ಈ ತರ ಗೋಡೆಗೆ ಹಾಕೋದ್ರಿಂದ ಏನಿದು ಬೆನಿಫಿಟ್ಸ್ ಅಂದ್ರೆ, ನಾವು ಕೆನೆನ ಎಷ್ಟು ಜಾಸ್ತಿ ಬಳಸ್ತೀವೋ ಅಷ್ಟು ನಮ್ಗೆ ಲೈಫ್ ಬರಲ್ಲ. ಇದು ಗೋಡೆ ಮೇಲೆ ಹಾಕಿರೋ ಟೈಲ್ಸ್. ಯಾಕೆಂದ್ರೆ ಬಿಸಿಲು ಬೀಳೋದು, ಆಮೇಲೆ ಏನಾಗುತ್ತೆ, ತೇವಾಂಶ ಜಾಸ್ತಿ ಗೋಡೆ ತುಂಬಾ ಎಳ್ಕೊಂಡಾದ್ಮೇಲೆ ಹಳೇದಾಯ್ತಾ ಜಾಸ್ತಿ ಕೆನೆ ಇದ್ದಾಗ ಈಗ ನಾವು ಗೋಡೆ ಹಳ್ಳ ಇದೆ ಅಂದ್ಬಿಟ್ಟು, ಗೋಡೆ ವಾರೆ ಆಗಿರುತ್ತೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಸಮವಾಗಿ ಎಳ್ಕೊಳಕ್ಕೋಸ್ಕರ ಕೆನೆ ಜಾಸ್ತಿ ಹಾಕೋದು, ಮಟ್ಟ ನೋಡ್ಕೊಳಕ್ ಹೋಗಿ ಹೆವಿ ಕೆನೆ ಹಾಕ್ಬಿಡೋದು. ಹಾಕ್ದಾಗ ಏನಾಗುತ್ತೆ, ಸ್ವಲ್ಪ ತಾತ್ಕಾಲಿಕ ಅಷ್ಟೇ ಅದು ಹಳೇದಾಯ್ತಾ ವೆಯ್ಟ್ ತಡಿಲಾರ್ದಲೆ ಟೈಲ್ಸ್ ಸಮೇತ ಅದು ಬಿದ್ದೋಗುತ್ತೆ. ಅದ್ರಿಂದ ಯಾವ ತರ ಅಂದ್ರೆ, ನಾವ್ ಈ ತರ ಗೋಡೆ ಮೇಲೆ ಕೆನೆ ಹಾಕೊಂಡ್ಬಿಟ್ಟು ನಾವು ಟೈಲ್ಸ್ ಮೇಲೆ ಹಾಕೊಂಡ್ರೆ ಇದು ತುಂಬಾ ಲೈಫ್ ಬರುತ್ತೆ. ಅಷ್ಟಾಗಿ ನೀವು ಹಾಕ್ಬಿಟ್ಟು ಇಮಿಡಿಯೇಟ್ಲಿ ನಾವು ತೆಗಿತೀವಿ ಅಂದ್ರೂ ಅದು ಹಸಿ ಇದ್ರಲ್ಲೇ ಬರೋದಿಲ್ಲ. ಅದು ಅಷ್ಟು ತುಂಬಾ ನೀಟಾಗಿ ಕಚ್ಕೊಳುತ್ತೆ. ಅದ್ರಿಂದ ಯಾರೇ ಆಗ್ಲಿ, ನೀವು ಟೈಲ್ಸ್ ಹಾಕ್ಸ್ಬೇಕಾದ್ರೆ ನೀವ್ ಇದೇ ತರ ಮಾಡ್ಸಿ. ನಾವು ಮೊದ್ಲು ಈ ತರ ಮಾಡ್ತಿರ್ಲಿಲ್ಲ, ನಾವು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಮಾಡ್ತಾ ಇರೋದು. ನಾವು ಸುಮಾರು ಕಡೆ ಕರ್ಣಿಲೇನೆ ಕೆನೆನ ಮಾಡ್ಕೊಂತಿದ್ವಿ. ಈಗ ಗೋಡೆಗೇನ್ ಹಾಕ್ತಿರ್ಲಿಲ್ಲ, ಬರೀ ಪೀಸಿಗೆ ಮಾತ್ರ ಕೆನೆ ಹಾಕೋತಿದ್ವಿ. ಅದೇನಾಗುತ್ತೆ, ದಪ್ಪ ಇದ್ದ ಕಡೆ ಗೋಡೆಗೆ ಅಂಟ್ಕೊಂಡಿರುತ್ತೆ. ಮತ್ ನಮ್ಮ ಮಾಮೂಲಿ ತೆಳು ಅಂದ್ರೆ ಫ್ಲಾಟ್ ಇರೋದು ತುಂಬಾ ಇದಾಗಿರತ್ತವ, ಗೋಡೆ ಕಚ್ಕೊಂಡಿರಲ್ಲ. ಅದು ಒಂಥರ ಜಾಸ್ತಿ ಗೋಡೆ ಕಚ್ಕೊಂಡಿರಲ್ಲ, ಅಲ್ಲಲ್ಲೇ ಸ್ವಲ್ಪ ಗೋಡೆ ಕಚ್ಕೊಂಡಿರುತ್ತೆ. ಅದ್ರಿಂದ ಏನಾಗುತ್ತೆ, ಅದು ಲೈಫ್ ಬರೋಲ್ಲ, ಕಚ್ಕೊಂಡಾಗ ಬಿದ್ದೋಗಿರುತ್ತೆ ತುಂಬಾ ದಪ್ಪ ಹಾಕ್ದಾಗ. ಅದ್ರಿಂದ ನೀವ್ ಯಾರೇ ಹಾಕಿಸ್ಲಿ, ಯಾರೇ ಟೈಲ್ಸ್ನವ್ರು ಬಂದಾಗ್ಲೂ ನೀವ್ ಈ ತರ ಹಾಕ್ಸೋದ್ರಿಂದ ತುಂಬಾ ಲೈಫ್ ಬರುತ್ತೆ ಅಂತ ನಾನು ಹೇಳ್ತೀನಿ. ನಮಗೇನು ಓನರ್ಗಳು ಹೇಳಿಲ್ಲ, ಈ ತರ ಹಾಕ್ಸಕ್ ಹೋದಾಗ ನಾವೇನೇ ಇಷ್ಟಪಟ್ಟು ನಾವ್ ಈ ತರ ಮಾಡ್ತಾ ಇರೋದು. ತುಂಬಾ ಇದಾಗೂ ಇರೋದು, ಲೈಫು ಇರುತ್ತೆ. ಈ ತರ ಹಾಕ್ಸ್ಕೊಳ್ಳಿ ನೀವುನು. ಸ್ವಲ್ಪ ನಮಗ್ ರಿಸ್ಕ್ ಆಗ್ಬೋದು ಅಷ್ಟೇ ಕೆಲ್ಸ. ಪಾಪ ಓನರ್ಗಳು ಹಾಕಿಸ್ತವ್ರಿಗೆ ಪಾಪ ಅವರಿಗೆ ಬಾಳಿಕೆ ಬರುತ್ತಲ್ಲ, ಅದೇ ನಮಗ್ ಖುಷಿ. ಎಲ್ರು ಈ ತರ ಮಾಡೋದಿಲ್ಲ. ನಾವೇನೆ ಈ ತರ ಐಡಿಯಾ ಮಾಡ್ಕೊಂಡು ಮಾಡ್ತಾ ಇರೋದು. ಇದು ಕರ್ಣಿ ತಂದು ಇಟ್ಕೊಂಡು ನಾವು ತುಂಬಾ ಹತ್ತತ್ರ 2 ವರ್ಷನೇ ಆಗೈತೆ, ಆದ್ರೆ ಯೂಸ್ ಮಾಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವತ್ತು ಅದೇನಾಗುತ್ತೆ ಆಗ್ಲಿ, ಕೆಲ್ಸ ತಡ ಆದ್ರೂ ಪರವಾಗಿಲ್ಲ, ಈ ತರ ಮಾಡ್ಬೇಕು. ಅಂದ್ರೆ ಇದ್ರಲ್ಲಿ ಏನಂದ್ರೆ, ನಿಮ್ಗೆ ಓನರ್ಗಳಿಗೆ ಬೆನಿಫಿಟ್ಸ್ ಅಂದ್ರೆ ಈ ತರ ಲೈಫು ಬರುತ್ತೆ, ಸಿಮೆಂಟ್ ಜಾಸ್ತಿ ಎಳೆಯಲ್ಲ ಇದಕ್ಕೆ. ನಾವು ಬೇರೆ ನಾವು ಕೈಲಿ ಹಾಕ್ತಿವಲ್ ನೋಡಿ, ಇದನ್ನ ಮಾಮೂಲಿ ಕರ್ಣಿಲ್ ಹಾಕೊಂಡ್ ಮಾಡ್ಕೊಬಿಡ್ತೀವಲ್ಲ, ಅದು ತುಂಬಾ ದಪ್ಪ ಬಂದಾಗ ಏನಾಗುತ್ತೆ, ಸಿಮೆಂಟ್ ಹೆವಿ ಎಳಿಯುತ್ತೆ. ಅದ್ರಿಂದ ಇದು ಜಾಸ್ತಿ ಹೆವಿ ಎಳಿಯಲ್ಲ ಸಿಮೆಂಟು. ಪಾಪ ಓನರ್ಗಳಿಗೆ ಇದು ಸೇವು. ನಾವು ಒಂದು 16 ಕಲ್ಲು, 15, 12 ಈ ತರ ಒಂದೊಂದು ಬಕೆಟ್ ಫುಲ್ಲು. ಇಲ್ಲಿ ಬಕೆಟ್ ಕಾಣ್ತಾ ಇದಿಲ್ಲ, ಅಷ್ಟು ಬಕೆಟ್ ಬರೀ 15 ಕಲ್ಲು. ಇಲ್ಲ ಮಿಸ್ ಆದ್ರೆ ಜಾಸ್ತಿ ಹೆವಿ ಕೆನೆ ಬಂತು ಅಂದ್ರೆ ಬರೀ 12 ಕಲ್ಲು ಹಿಂಗೆಲ್ಲ ಕೆನೆ ಎಳೆದ್ ಬಿಡುತ್ತೆ. ಈ ತರ ಹಾಕೋದ್ರಿಂದ ಏನಾಗುತ್ತೆ, ಅದೊಂದು ಬಕೆಟ್ ಫುಲ್ ಕಳಿಸ್ಕೊಂಡ್ರೆ ಹತ್ತತ್ರ ನಾವು ಇದು 20-22 ಹಿಂಗ್ ಟೈಲ್ಸ್ ಹಾಕ್ಬೋದು ಒಂದ್ ಬಕೆಟ್ ಅಲ್ಲಿ. ಅಷ್ಟು ಚೆನ್ನಾಗಿ
ಸೇವ್ ಆಗುತ್ತೆ. ಅದರಿಂದ ನೀವುಗಳು ಅಷ್ಟೇ, ನೀವು ಟೈಲ್ಸ್ಗಳು ಹಾಕ್ಬೇಕಾದ್ರೆ ಈ ತರನೇ ನೀವು ಹಾಕಿಸ್ಕೊಳ್ಳಿ. ಸಿಮೆಂಟು ಸೇವ್ ಆಗುತ್ತೆ, ಆಮೇಲೆ ಬಾಳಿಕೆನೂ ಬರುತ್ತೆ. ಬಿಸಿಲು ಬಿದ್ರು ಅಷ್ಟೇ, ಏನ್ ಬಿದ್ರೂನು ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದ್ರಿಂದ ಇದೇ ನಿಮ್ಗೆ ಉಪಯುಕ್ತ ಮಾಹಿತಿ. ಅಂದ್ರೆ ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನಮ್ಮ ಮೇಲೆ. ನಾವು ಇದೇ ಥರ ವಿಡಿಯೋ ಮಾಡಿ ಹಾಕ್ತೀವಿ. ಈ ಥರ ಬೆನಿಫಿಟ್ಸ್ ಇರೋಂಥ ವಿಡಿಯೋಗಳನ್ನ ನಾವು ಹಾಕ್ತೀವಿ. ನಿಮ್ಮ ಸಪೋರ್ಟ್ ಇರಲಿ. ಈ ಥರ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.